ಆತ್ಮೀಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿಯವರನ್ನ ಅಮಾನತು ಮಾಡಿ ಭಾಲ್ಕಿ ಪಟ್ಟಣವನ್ನ ಉಳಿಸಿ ಸಂಗಮೇಶ್ ಭೂರೆ ಅವರಿಂದ ಒತ್ತಾಯ. ಬೀದರ್ ಜಿಲ್ಲೆಯ ಭಾಲ್ಕಿ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಇದರ ಬಗ್ಗೆ ತನಿಖೆ ನಡೆಸಿ ಪುರಸಭೆಯ ಮುಖ್ಯಾಧಿಕಾರಿಯನ್ನ ಅಮಾನತು ಮಾಡುವಂತೆ ಪತ್ರಿಕಾಗೋಷ್ಠಿ ಮುಖಾಂತರ ಸಂಗಮೇಶ್ ಭೂರೆ ಅವರು ಒತ್ತಾಯಿಸಿದ್ದಾರೆ. ಭಾಲ್ಕಿ ಪುರಸಭೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜನರಿಂದ ಒಂದು ಡಿಜಿಟಲ್ ಖಾತೆಗೆ 40 ರಿಂದ 50 ಸಾವಿರ ರೂಪಾಯಿ ಹಣ ಪಡೆದು ಎನ್ಎ ಲೇಔಟ್ ಇಲ್ಲದೆ ಇದ್ದರೂ ಕೂಡ ಅನಧಿಕೃತ ಖಾತೆಗಳನ್ನು ನೀಡುತ್ತಿದ್ದಾರೆ. ಈ ಅಧಿಕಾರಿ ಭ್ರಷ್ಟ ಅಧಿಕಾರಿ. ಈ ಅಧಿಕಾರಿ ಜನರಿಗೆ ಬಹಳ ತೊಂದರೆ ಕೊಡುತ್ತಿದ್ದಾರೆ. ಕಸ ವಿಲೇವಾರಿ ಮಾಡುವ ಟೆಂಡರ್ 1,65,00,000 ರೂಪಾಯಿದು ಟೆಂಡರ್ನಲ್ಲಿ ಟೆಂಡರ್ ಮಾಡದೆ ತಮಗೆ ಬೇಕಾದವರಿಗೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹೇರಾಪೇರಿ ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗೆ ಕಸ ವಿಲೇವಾರಿಗಾಗಿ ಬಕೆಟ್ಗಳ ಖರೀದಿಯಲ್ಲಿಯೂ ಸಹ ಸಾಕಷ್ಟು ರೂಪಾಯಿಗಳ ಅವ್ಯವಹಾರ ಮಾಡಿದ್ದಾರೆ. ಒಂದು ಬಕೆಟ್ನ ದರ 70 ರಿಂದ 80 ರೂಪಾಯಿ ಆದರೆ ಇವರು ಒಂದು ಬಕೆಟ್ಗೆ 500 ರಿಂದ 1000 ರೂಪಾಯಿವರೆಗೆ ಬಕೆಟ್ನ ದರ ಬಿಲ್ ಮಾಡಿ ಹಣ ಗುಳುಂ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಸಂಗಮೇಶ್ ಭೂರೆ ಅವರು. ಸಾಕಷ್ಟು ಖಾತೆಗಳನ್ನು ಮಾಡುವ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿವರೆಗೆ ಹಣದ ಬೇಡಿಕೆಯನ್ನು ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿಯವರು ಬೇಡಿಕೆ ಇಡುತ್ತಿದ್ದಾರೆ ಎಂದು ಈಗಾಗಲೇ ಸ್ವತಃ ಪುರಸಭೆಯ ಸದಸ್ಯರುಗಳು ಆರೋಪ ಮಾಡುತ್ತಿದ್ದಾರೆ. 2 ರಿಂದ 3 ವರ್ಷಗಳಿಂದ ಸಾಮಾನ್ಯ ಸಭೆಯನ್ನು ಸಹ ನಡೆಸಿರುವುದಿಲ್ಲ. ಅದೇ ರೀತಿ 14-15ನೇ ಹಣಕಾಸು ಯೋಜನೆಯಡಿಯಲ್ಲಿಯೂ ಸಹ ಯಾವುದೇ ಕೆಲಸ ಮಾಡದೆ ಬೋಗಸ್ ಬಿಲ್ಲುಗಳನ್ನು ಮಾಡಿ ಹಣವನ್ನು ಗುಳುಂ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಭಾಲ್ಕಿ ನಗರೋತ್ಥಾನ ಯೋಜನೆಯಡಿಯಲ್ಲಿ 1,50,00,000 ಬೀದಿ ದೀಪಗಳ ಸಲುವಾಗಿ ಟೆಂಡರ್ ಆಗಿದೆ. ಹಾಗೆ ಸ್ವತಃ ಅಧಿಕಾರಿಗಳನ್ನೇ ಮಾಡುತ್ತಿದ್ದಾರೆ. 3 ವರ್ಷಗಳ ಕಾಲ ಭಾಲ್ಕಿ ನಗರದಲ್ಲಿ ಬೀದಿ ದೀಪಗಳು ಹಾಳಾದರೆ ಅದರ ನಿರ್ವಹಣೆ ಟೆಂಡರ್ ರದ್ದಾಗಿರುತ್ತದೆ. ಅದಕ್ಕೆ ಅವರೇ ಜವಾಬ್ದಾರರು. ಆದರೆ ಈ ಅಧಿಕಾರಿಯು ಬೀದಿ ದೀಪಗಳ ಬೋಗಸ್ ಬಿಲ್ ಸೃಷ್ಟಿ ಮಾಡಿ ಹಣ ಲಪಟಾಯಿಸಿದ್ದಾರೆ. ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿಯವರು ತಮ್ಮ ಮನಬಂದಂತೆ ವರ್ತಿಸಿ ಭಾಲ್ಕಿ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮಾಡಿದ್ದಾರೆ. ಮೇಲಧಿಕಾರಿಗಳಾದ ತಾವುಗಳು 1 ವಾರದಲ್ಲಿ ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ತಪ್ಪಿತಸ್ಥ ಭ್ರಷ್ಟ ಪುರಸಭೆ ಮುಖ್ಯಾಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು 1 ವಾರದಲ್ಲಿ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಯುವ ಸಂಘಟನೆ ಪದಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರಮುಖರಾದ ಸಂಗಮೇಶ್ ಭೂರೆ, ಜಿಲ್ಲಾಧ್ಯಕ್ಷರು, ಯುವ ಕ್ರಾಂತಿಯ ಸಂಘಟನೆ ಬೀದರ್, ರಾಜ್ಕುಮಾರ್ ಹಳ್ಳಿಖೇಡ್ಕರ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಚಿನ್ ಮೊಳಕೆರೆ, ಉಪಾಧ್ಯಕ್ಷರು ಬೀದರ್. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಖಾತೆಗಳು ಕೊಡ್ತಾರೆ ಸರ್. ಅಲ್ಲಿ ಚುನಾಯಿತ ಪುರಸಭೆ ಸದಸ್ಯರಿಗೆ ಕೇಳಕ್ ಹೋದ್ರು ಅವ್ರಿಗೆ ನೋಟಿಸ್ ಕೊಡ್ಲತ್ತಾರ. ಇವತ್ತು 2 ದಿವಸ ಕೇಳಕ್ ನೋಟಿಸ್ಬೋದು. ನಮ್ದೊಬ್ರು ಬಿಜೆಪಿ ಇವರು ಪಾಂಡ್ರಂಗ್ ಕನ್ಸಿ ಅಂತ ಅವರು ರಾಜೀನಾಮೆ ಕೊಟ್ಟವ್ರು. ಯಾಕಂದ್ರೆ ಅಲ್ಲಿ ಅವ್ರಿಗೆ ಹೆಚ್ಚಿಗೆ ಹೊಂಟದು. ಅವ್ರಿಗೆ ನಮ್ಮ ಪುರಸಭೆ ಅಧಿಕಾರಿ ಸದಸ್ಯರಿಗೆ ಕಿಮ್ಮತ್ತೆ ಬಾಕಿದಾಗ ಅವ್ರು ಪುರಸಭೆ ಅಧಿಕಾರಿ ಸದಸ್ಯ ಅಂತ ಹೇಳೋದು ಕಿಮ್ಮತ್ತಿಲ್ಲ. ಟೋಟಲಿ ರಾಜಕೀಯ ಪ್ರೇರಿತ ಅಂತ ತಿಳ್ಕೋದು. ಈ ಪುರಸಭೆ ಅಧಿಕಾರಿ ನೋಡಿ ರಾಜಕೀಯ ಪ್ರೇರಿತ ಕೆಲಸಗಳು ಮಾಡ್ತಾರೆ. ಇನ್ನ ಮಾತ್ರ ಸಂಘಟನೆಯಲ್ಲಿ ಹೋದ್ರೆ ಅವ್ರು ಕೆಲಸ ಮಾಡ್ಕೊಡ್ರಿ. ಯಾರ ಜನಸಾಮಾನ್ಯರು ಇರ್ತಾರೆ, ಟೋಟಲಿ ಫೋನ್ ಇರ್ತಾರ. 10 ಸರಿ ಫೋನ್ ಮಾಡಿದ್ರು ಫೋನ್ ಇರ್ತಾರ. ಇಂಥ ಭ್ರಷ್ಟ ಅಧಿಕಾರಿ ಅಲ್ಲಿ ಇಡಬಾರ್ದು. ಕೂಡಲೇ DC ಅವರು, ರಹೀಂ ಖಾನ್ ಅವರು ಅದ್ರ ಬಗ್ಗೆ ಒಂದು ತನಿಖಾ ಕಮಿಟಿ ಕೂಡಿಸಿ ಕೂಡಲೇ ಆ ಅಧಿಕಾರಿ ಅಮಾನತು ಮಾಡಬೇಕು. ಮತ್ತು ಅವ್ರೇನು ಸರ್ಕಾರಕ್ಕೆ ಏನ್ ನಷ್ಟ ಮಾಡ್ಯಾರ ಆ ನಷ್ಟ ಅವರಿಂದ ಬರ್ಸಬೇಕಂತ ನಾವು ಈ ಯುವ ಕ್ರಾಂತಿ ಸಂಘಟನೆ ಒತ್ತಾಯಿಸ್ತೀವಿ. ಎಲೆಕ್ಷನ್ ತಗೊಂಡ್ ನಮ್ ಭರೋಸೆ ಇಲ್ಲ. ಅದ್ರ ಸಲುವಾಗಿ ಹೇಳ್ತೀವಿ ಅವ್ರು ತಗೊಂಡ್ ಹೋದ್ರು ಅಂತ ತಿಳ್ಕೊಳ್ಳಿ. ಅವ್ರ ಖಿಲಾಫೆ ನಮ್ಮ ಸಂಘಟನೆ ನಾವು ಹೋರಾಟ ಮಾಡ್ತೀವಿ. ಮುಂದೆ ಹೋಯ್ತಿರಿ ನಾವು ಸುಮ್ ಬಿಡಲ್ರಿ. ಯಾಕಂದ್ರೆ ಭಾಲ್ಕಿಗೆ ಇಂಥ ಪುರಸಭೆ ಅಧಿಕಾರಿ ಬದಿ ನಮ್ಗೆ ಬಹಳ ನೋವದ. ಸರ್, ಉಸ್ತುವಾರಿ ಸಚಿವರು ಭಾಲ್ಕಿದವ್ರ ದಿನಾಲ ಅವ್ರಿಗೆ ಎಲ್ಲ ಗಮನಕ್ಕೆ ಇದ್ದಿರ್ಬೋದು ಅಂತ ಪಾಟೀಲ್ DC ಅವರಿಗೆ ಕೊಟ್ಟಿದ್ದೀರಿ. ಮಂತ್ರಿ ಅವರು ಅವರೇ ತಂದರವ್ರಿಗೆ
ಇಲ್ಲಿ ಅವ್ರಿನ ಮನವಿಕೆ ಅಂತ ಮುಂಬತ್ತ ಹೇಳ್ತೇವೆ ಕೊಡಿದ್ರೆ ಅವ್ರಿಂದು ಹೋರಾಟ ಮಾಡ್ತೀವಿ. ಅದ್ರ ಸಲ ನಾವು ನ್ಯಾಯ ಸಿಗಂತ ಡೈರೆಕ್ಟ್ ಡಿಸಿಡಿ ಕೊಟ್ಟಿದ್ದೆ ಎಲ್ಲರೂ. ಹಾ ಸರ್, ಹಾ ಸರ್. ಮೈಕ್ ಇಡ್ತಾಳೆ ನಮಸ್ಕಾರ ಸರ್. ಇಲ್ಲೇ ನೋಟಿಸ್ ಯಾವುದು ಇಲ್ಲೇ ನೋಟಿಸ್ ಒಂದೇ ನಿಮಿಷ ಏನಂತ ನೋಟಿಸ್ ಕೊಟ್ರ ಸರ್? ಅದು ನೋಟಿಸ್ ಏನಂತ ಕೊಟ್ರು ನೀವು?